ಶಾಂತಿ ಸಾಕಾರ ಮಾಡಲಿ. ಇಂದಿನ ಡೇಟು 26/7/25. मीठे बच्चे, ये संगम युग विकर्म विनाश करने का युग है. ಬಾಬಾ ತಿಳಿಸ್ತಿದ್ದಾರೆ, ಮದರಾದ ಮಕ್ಕಳೇ, ಈ ಸಂಗಮ ಯುಗ ವಿಕರ್ಮ ವಿನಾಶ ಮಾಡುವ ಯುಗ ಆಗಿದೆ. इस युग में कोई भी विकर्म तुम्हें नहीं करना है, पावन जरूर बनना. ಈ ಯುಗದಲ್ಲಿ ತಾವು ಎಂದದೇ ವಿಕರ್ಮವನ್ನ ಮಾಡಬಾರದು, ಪಾವನ ಖಂಡಿತ ಆಗಬೇಕಾಗಿದೆ. ಇಂದಿನ ಪ್ರಶ್ನೆ, ಅತೀಂದ್ರಿಯ ಸುಖ ಅನುಭವ किन बच्चों को हो सकता है? ಅತೀಂದ್ರಿಯ ಸುಖದ ಅನುಭವ ಯಾವ ಮಕ್ಕಳದು ಆಗಕ್ಕೆ ಸಾಧ್ಯ? ಉತ್ತರ ಆಗಿದೆ, जो अविनाशी ज्ञान रत्नों से भरपूर है. ಯಾರು ಅವಿನಾಶಿ ಜ್ಞಾನ ರತ್ನಗಳಿಂದ ತುಂಬಿದರೆ, उन्हें ही ಅತೀಂದ್ರಿಯ ಸುಖ ಅನುಭವ हो सकता है. ಅವರಿಗೆ ಅತೀಂದ್ರಿಯ ಸುಖದ ಅನುಭವ ಆಗಕ್ಕೆ ಸಾಧ್ಯ ಇದೆ. जो जितना ज्ञान को जीवन में धारण करते उतना साहूकार बनते. ಯಾರು ಎಷ್ಟು ಜೀವನದಲ್ಲಿ ಜ್ಞಾನವನ್ನ ಧಾರಣೆ ಮಾಡ್ತಾರೆ ಅಷ್ಟೇ ಧನವಂತರಾಗ್ತಾರೆ. अगर ज्ञान रत्न धारण नहीं तो गरीब है. ಜ್ಞಾನ ರತ್ನಗಳನ್ನ ಧಾರಣೆ ಮಾಡಿಲ್ಲ ಅಂದರೆ ಬಡವರಾಗಿದ್ದಾರೆ. बाप तुम्हें पास प्रेजेंट फ्यूचर का ज्ञान देकर त्रिकालदर्शी बना. ತಂದೆ ನಿಮಗೆ ಭೂತಕಾಲ, ವರ್ತಮಾನ, ಭವಿಷ್ಯತ್ತಿನ ಜ್ಞಾನವನ್ನ ಕೊಟ್ಟು ತ್ರಿಕಾಲದರ್ಶಿಯಾಗಿ ಮಾಡ್ತಿದ್ದಾರೆ. ಹಿಂದಿನ ಹಾಡಾಗಿದೆ. ಓಂ ನಮಃ ಶಿವಾಯ. ओम शांति. फास्ट सो प्रेजेंट चल रहा है, फिर ये जो प्रेजेंट है वो फास्ट हो गया. ಭೂತಕಾಲ ವರ್ತಮಾನವಾಗಿ ನಡೀತಾ ಇದೆ, ಮತ್ತೆ ಇದೇ ವರ್ತಮಾನ ಭೂತಕಾಲವಾಗಿ ಆಗೋಗುತ್ತೆ. ये गायन करते फास्ट का, अभी तुम पुरुषोत्तम संगम पर. ಈ ಗಾಯನವನ್ನ ವರ್ತಮಾನದಲ್ಲಿ ಭೂತಕಾಲದ್ದು ಮಾಡಲಾಗತ್ತೆ. ಈಗಂತೂ ತಾವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೀರಾ. पुरुषोत्तम अक्षर जरूर डालना चाहिए, तुम प्रेजेंट देख रहे हो. जो फास्ट गायन है वो अब प्रैक्टिकल हो रहा है. ಪುರುಷೋತ್ತಮ ಅನ್ನುವ ಅಕ್ಷರವನ್ನ ಖಂಡಿತವಾಗಿ ಹಾಕಿ. ತಾವು ಭೂತಕಾಲದಲ್ಲಿ ಏನು ನೋಡಿದ್ರಿ, ಏನು ಭೂತಕಾಲದ ಗಾಯನ ಇದೆ ಅದು ಈಗ ವರ್ತಮಾನದಲ್ಲಿ ನಡೀತಾ ಇದೆ. इसमें कोई संशय नहीं लाना चाहिए. बच्चे जानते संगम युग अभी है, कलयुग का अंत भी है. ಇದರಲ್ಲಿ ಯಾವುದೇ ಸಂಶಯವನ್ನ ತರಬಾರದಾಗಿದೆ. ಮಕ್ಕಳಿಗೆ ಗೊತ್ತಿದೆ ಸಂಗಮ ಯುಗ ಈಗಾಗಿದೆ, ಕಲಿಯುಗದ ಅಂತ್ಯನೂ ಆಗಿದೆ. बरोबर संगम युग 5000 वर्ष पहले फास्ट हो गया, अब फिर प्रेजेंट है. ಖಂಡಿತವಾಗಿ ಸಂಗಮ ಯುಗ 5000 ವರ್ಷದ ಹಿಂದೆ ಮುಗಿದೋಯ್ತು, ಈಗ ಮತ್ತೆ ವರ್ತಮಾನದಲ್ಲಿ ನಡೀತಾ ಇದೆ. ಆ ಬಾಬಾ ಆಯೇ ಹೇ, ಫ್ಯೂಚರ್ ಬಿ ವಹಿ ಹೋಗಾ ಜಾ ಫಾಸ್ಟ್ ಹೋ ಗಯಾ. ಈಗ ತಂದೆನೂ ಬಂದಿದ್ದಾರೆ, ಭವಿಷ್ಯತ್ತು ಅದೇ ಆಗತ್ತೆ ಏನು ಭೂತಕಾಲದ್ದು ಆಗಿತ್ತು. बाप राजयोग सिखा रहे हैं, फिर सतयुग में राज्य पाएंगे, अभी है संगम युग. ಬಾಬಾ ರಾಜಯೋಗವನ್ನ ಕಲಿಸ್ಕಿರ್ತಿದ್ದಾರೆ, ಮತ್ತೆ ಸತ್ಯುಗದಲ್ಲಿ ರಾಜ್ಯವನ್ನ ಪಡಿತೀವಿ. ಈಗಂತೂ ಸಂಗಮ ಯುಗ ಆಗಿದೆ. ये बात तुम बच्चों के सिवाय कोई भी नहीं जानते, तुम प्रैक्टिकल में राजयोग सीख रहे हो. ಈ ಮಾತುಗಳನ್ನ ತಾವು ಮಕ್ಕಳು ತಪ್ಪ ಇನ್ನು ಯಾರಿಗೂ ಗೊತ್ತಿಲ್ಲ. ತಾವು ವರ್ತಮಾನದಲ್ಲಿ ರಾಜಯೋಗವನ್ನ ಕಲಿತಾ ಇದ್ದೀರಾ. ये है अंतिम अति सहज, जो भी छोटे अथवा बड़े बच्चे हैं सबको एक बात मुख्य जरूर समझानी है, बाबा को याद करो तो विकर्म विनाश होंगे. ಇದಂತೂ ಅತಿ ಸಹಜ ಆಗಿದೆ. ಸಣ್ಣ ಮಕ್ಕಳು, ದೊಡ್ಡ ಮಕ್ಕಳು ಎಲ್ಲರಿಗೂ ಒಂದೇ ಮುಖ್ಯವಾದ ಮಾತನ್ನ ತಿಳಿಸ್ಕೊಡ್ಬೇಕು, ತಂದೆಯನ್ನ ನೆನಪು ಮಾಡಿ, ಆಗ ವಿಕರ್ಮಗಳು ವಿನಾಶ ಆಗುತ್ತೆ. जबकि विकर्म विनाश होने का समय है तो ऐसा कौन होगा जो फिर विकर्म करेगा.
ಯಾವಾಗ ವಿಕರ್ಮ ವಿನಾಶ ಮಾಡುವ ಸಮಯ ಆಗಿದೆ ಅಂದ ಮೇಲೆ ಯಾರು ವಿಕರ್ಮವನ್ನು ಮಾಡಕ್ಕೆ ಸಾಧ್ಯ? ಪರಂತು ಮಾಯಾ ವಿಕರ್ಮ ಕರಾ ದೇತಿ ಸಮಜ್ತೆ ಚಮಾಟ್ ಲಗ್ ಗೈ. ಆದರೆ ಮಾಯಿ ವಿಕರ್ಮವನ್ನು ಮಾಡಿಸ್ಬಿಡುತ್ತೆ, ಅನ್ಕೊಂತಾರೆ ಕೆನ್ನೆಗೆ ಬಾರಿಸ್ತು. इसमें ये कड़ी भूल हो गई जबकि बाबा को बुलाते हैं कि ये पतित पावन आओ. ಇದು ಬಹಳ ದೊಡ್ಡ ತಪ್ಪಾಗಿದೆ. ಬಾಬೂರನ್ನ ಕರೀತಾ ಬಂದ್ವಿ, ಏ ಪತಿತ ಪಾವನ ತಂದೆ ಬನ್ನಿ. अब बाबा आए हैं पावन बनाने तो पावन जरूर बनना चाहिए. ಇವಾಗ ತಂದೆ ಬಂದಿದ್ದಾರೆ ಪಾವನ ಮಾಡಕ್ಕೋಸ್ಕರ, ಪಾವನ ಖಂಡಿತ ಆಗಬೇಕಾಗಿದೆ. ईश्वर का बनकर फिर पतित नहीं बनना चाहिए. सतयुग में सब पवित्र थे. ಈಶ್ವರನ ಸಂತಾನರಾಗಿ ಪತಿತರಾಗಬಾರದು. ಸತ್ಯುಗದಲ್ಲೂ ಎಲ್ಲರೂ ಪವಿತ್ರವಾಗಿರ್ತಾರೆ. ये भारत ही पावनता गाते भी है वॉइसलेस वर्ल्ड और विशेष वर्ल्ड. ಈ ಭಾರತನೇ ಪಾವನ ಆಗಿದೆ, ಅದಕ್ಕೆ ಗಾಯನವನ್ನ ಮಾಡ್ತಾರೆ ವಿಕಾರಿ ಪ್ರಪಂಚ ಮತ್ತೆ ನಿರ್ವಿಕಾರಿ ಪ್ರಪಂಚ. वो संपूर्ण निर्विकारी हम विकारी है क्योंकि हम विकार में जाते हैं. विकार नाम ही विशेष का है. ಅವರು ಸಂಪೂರ್ಣ ನಿರ್ವಿಕಾರಿಯಾಗಿದ್ದಾರೆ, ನಾವು ವಿಕಾರಿಯಾಗಿದ್ದೀವಿ. ಯಾಕೆಂದರೆ ವಿಕಾರದಲ್ಲಿ ಹೋಗ್ತೀವಿ. ವಿಕಾರ ಅನ್ನುವ ಅಕ್ಷರನೇ ವಿಕಾರಿಯಾಗಿದೆ. पतित ही बुलाते आकर पावन बनाओ, क्रोधी नहीं बुलाते. ಪತಿತರೇ ಕರೀತಾರೆ ಬಂದು ಪಾವನ ಮಾಡಿ ಅಂತ, ಕ್ರೋಧಿಗಳು ಕರೆಯೋದಿಲ್ಲ. बाप भी फिर ड्रामा प्लान अनुसार आते, जरा भी फर्क नहीं पड़ सकता. ತಂದೆನೂ ಡ್ರಾಮಾ ಅನುಸಾರ ಬರ್ತಾರೆ, ಇದರಲ್ಲಿ ಸ್ವಲ್ಪನೂ ವ್ಯತ್ಯಾಸ ಆಗಕ್ಕೆ ಸಾಧ್ಯ. जो फास्ट हुआ सो प्रेजेंट हो रहा है. फास्ट प्रेजेंट फ्यूचर को जानना उसको ही त्रिकालदर्शी कहा जाता. ಏನು ಭೂತಕಾಲದಲ್ಲಿ ನಡೆಯಿತು ಅದೇ ವರ್ತಮಾನದಲ್ಲಿ ನಡೆಯುತ್ತೆ. ಭೂತಕಾಲ, ವರ್ತಮಾನ, ಭವಿಷ್ಯತ್ತನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ತ್ರಿಕಾಲದರ್ಶಿ ಅಂತ ತಿಳಿಸಲಾಗುತ್ತೆ. ये याद रखना पड़े, ये बड़ी मेहनत की बातें है ना. ಗಡಿ ಗಡಿ ಭೂಲ್ ಜಾತ್, ಇವೆಲ್ಲ ನೆನಪಿಟ್ಕೋಬೇಕು. ಆದರೆ ಬಹಳ ಶ್ರಮದ ಮಾತು, ಗಡಿ ಗಡಿ ಮರ್ತೋಗುತ್ತೆ. नहीं तो तुम बच्चों को कितना अतीन्द्रिय सुख रखना चाहिए. तुम यहाँ अविनाशी ज्ञान धन से बहुत बहुत साहूकार बन. ಇಲ್ಲ ಅಂದರೆ ನಿಮ್ಮ ಮಕ್ಕಳಿಗೆ ಎಷ್ಟೊಂದು ಅತೀಂದ್ರಿಯ ಸುಖ ಇರಬೇಕು. ನೀವು ಇಲ್ಲಿ ಅವಿನಾಶಿ ಜ್ಞಾನಧನದಿಂದ ಬಹಳಷ್ಟು ಧನವಂತರಾಗ್ತೀರಿ. जितनी जिसकी धारणा वो बहुत साहूकार बनते हैं. ಯಾರು ಎಷ್ಟು ಧಾರಣೆ ಮಾಡ್ತಾರೆ ಅಷ್ಟೇ ಧನವಂತರಾಗ್ತಾರೆ. परंतु नई दुनिया के लिए तुम जानते हो हम जो कुछ करते सो फ्यूचर नई दुनिया के लिए. ಆದರೆ ಹೊಸ ಪ್ರಪಂಚಕ್ಕೋಸ್ಕರ ತಮಗಂತೂ ಅರಿವಿದೆ, ನಾವು ಏನೆಲ್ಲ ಮಾಡ್ತೀವಿ ಭವಿಷ್ಯತ್ತು ಹೊಸ ಪ್ರಪಂಚಕ್ಕೋಸ್ಕರ. बाप आए हैं नई दुनिया की स्थापना करने, पुरानी दुनिया का विनाश कर. ತಂದೆ ಬಂದಿದರೆ ಹೊಸ ಪ್ರಪಂಚದ ಸ್ಥಾಪನೆ, ಹಳೆ ಪ್ರಪಂಚದ ವಿನಾಶವನ್ನ ಮಾಡಿಸಕ್ಕೋಸ್ಕರ. ओ बहु कल्प पहले मिसाल ही होगा, तुम बच्चे भी देखें. ಕಲ್ಪದ ಹಿಂದೆ ಯಾವ ರೀತಿ ಆಗಿತ್ತು ಅದೇ ರೀತಿ ನಡೆಯುತ್ತೆ. ಮಕ್ಕಳು ನೋಡ್ತೀರಲ್ಲ. नेचुरल कैलामिटीज भी होनी है. अर्थक्वेक हुई और खत्म हो गया. भारत में कितना अर्थक्वेक होंगी. ಪ್ರಕೃತಿಯ ವಿಕೋಪನೂ ಆಗುತ್ತೆ. ಅರ್ಥಕ್ವೇಕ್ ಆಯಿತು, ಸಮಾಪ್ತಿ ಆಯಿತು. ಭಾರತದಲ್ಲಿ ಎಷ್ಟೊಂದು ಅರ್ಥಕ್ವೇಕ್ ಆಗುತ್ತೆ. हम तो कहते ये तो होना ही है, कल्प पहले हुआ है, तब तो कहते सोनी द्वारिका नीचे चली गई. ನಾವಂತೂ ಅಂತೀವಿ ಇದಂತೂ ನಡಿಲೇಬೇಕಾಗಿತ್ತು. ಕಲ್ಪದ ಹಿಂದೆ ಏನೋ ಆಗಿತ್ತು ಹೇಳ್ತಾರಲ್ಲ, ಚಿನ್ನದ ದ್ವಾರಕ ಕೆಳಗಡೆ ಸಮುದ್ರದಲ್ಲಿ ಹೋಯಿತು. बच्चों को ये अच्छी रीति बुद्धि में बिठाना चाहिए कि हमने 5000 वर्ष पहले भी नॉलेज ली थी. ಮಕ್ಕಳು ಚೆನ್ನಾಗಿ ಬುದ್ಧಿಯಲ್ಲಿ ಕೂರಿಸಬೇಕಾಗಿದೆ.
ನಾವು 5000 ವರ್ಷದ ಹಿಂದೆನೂ ಈ ಜ್ಞಾನವನ್ನ ಪಡೆದಿದ್ವಿ. इसमें जरा भी फर्क नहीं. बाबा 5000 वर्ष पहले भी हमने आपसे वर्षा लिया. ಇದರಲ್ಲಿ ಸ್ವಲ್ಪನೂ ವ್ಯತ್ಯಾಸ ಆಗಕ್ಕೆ ಸಾಧ್ಯ ಇಲ್ಲ. ಬಾಬಾ 5000 ವರ್ಷದ ಹಿಂದೆ ನಾವು ತಮ್ಮಿಂದ ಆಸ್ತಿಯನ್ನ ಪಡೆದಿದ್ವಿ. हमने अनेक बार आपसे वर्षा लिया, उनकी गिनती नहीं हो सकता. ನಾವು ಎಷ್ಟೋ ಬಾರಿ ತಮ್ಮಿಂದ ಆಸ್ತಿಯನ್ನ ಪಡೆದಿದ್ವಿ, ಅದನ್ನ ಲೆಕ್ಕ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. कितने बार तुम विश्व के मालिक बनते हो फिर फकीर बनते हो. इस समय भारत पूरा फकीर है. ಇಷ್ಟೊಂದು ಸಲ ತಾವು ವಿಶ್ವದ ಮಾಲೀಕರಾಗ್ತೀರ, ಮತ್ತೆ ಬಡವರಾಗ್ತೀರ. ಈಗಂತೂ ಬಡವರು ಭಿಕ್ಷುಕರಾಗ್ಬಿಟ್ಟಿದ್ದೀರಲ್ಲ. तुम लिखते हो ड्रामा प्लान अनुसार. ये ड्रामा अक्षर नहीं कहते, उनका प्लान ही अपना है. ತಾವು ಬರೀತೀರ ಡ್ರಾಮಾ ಪ್ಲಾನ್ ಅನುಸಾರ. ಈ ಡ್ರಾಮಾನ ಅಕ್ಷರ ಅಲ್ಲ, ಇದು ಪ್ಲಾನು ನಮ್ಮದಾಗಿದೆ. तुम कहते हो ड्रामा के प्लान अनुसार हम फिर से स्व स्थापना कर रहे हैं 5000 पहले माफी. ನೀವೇ ಅಂತೀರ ಡ್ರಾಮಾ ಪ್ಲಾನ್ ಅನುಸಾರ ನಾವು ಮತ್ತೆ ಸ್ಥಾಪನೆಯನ್ನ ಮಾಡ್ತಿದ್ದೀವಿ 5000 ವರ್ಷದ ಹಿಂದೆಯ ಸಮಾನ. कल्प पहले जो कर्तव्य किया था सो अब भी श्रीमद द्वारा करते हैं. ಕಲ್ಪದ ಹಿಂದೆ ಏನು ಕರ್ತವ್ಯವನ್ನ ಮಾಡಿದ್ವಿ ಅದನ್ನ ಮತ್ತೆ ಶ್ರೀಮತದ ಮುಖಾಂತರ ಮಾಡ್ತಾ ಇದ್ದೀವಿ. श्रीमद द्वारा ही शक्ति लेते हैं, ಶಿವ ಶಕ್ತಿ ನಾಂಬಿ. ಶ್ರೀಮತದ ಮುಖಾಂತರನೇ ಶಕ್ತಿಯನ್ನ ಪಡಿತೀವಿ. ಶಿವಶಕ್ತಿ ಅನ್ನುವ ಹೆಸರು ಇದೆಯಲ್ಲ. तुम तो शिव शक्ति हो, देवताएं हो. जितना मंदिर में भी पूजा होती, तुम ही देवताएं हो जो फिर विश्व का राज्य पाते हो. ತಾವೇ ಶಿವಶಕ್ತಿಗಳು, ದೇವತೆಗಳಾಗಿದ್ದೀರಾ. ಯಾರ ಮಂದಿರಗಳಲ್ಲಿ ಪೂಜೆ ನಡೀತಾ ಇದೆ, ತಾವೇ ದೇವತೆಗಳಾಗಿದ್ರೆ ವಿಶ್ವದಲ್ಲಿ ರಾಜ್ಯವನ್ನ ಮಾಡ್ತಾ ಇದ್ದಾರೆ. जगदम्बा को देखो कितना पूजा है, अनेक नाम रख दिया है तो एक ही ना. ಜಗದಮ್ಮನಿಗೆ ನೋಡಿ ಎಷ್ಟೊಂದು ಪೂಜೆ ಆಗತ್ತೆ, ಅನೇಕ ಹೆಸರುಗಳನ್ನ ಇಟ್ಟಿದ್ದಾರೆ, ಒಬ್ಬರೇ ಅಲ್ವಾ. जैसे बाप भी एक शिव है, तुम भी विश्व को स्वर्ग बनाते हो तो तुम्हारी पूजा होती. ಯಾವ ರೀತಿ ತಂದೆನೂ ಒಬ್ಬರೇ ಆಗಿದ್ದಾರೆ, ತಾವು ವಿಶ್ವಕ್ಕೆ ಸ್ವರ್ಗವಾಗಿ ಮಾಡ್ತೀರಾ, ಅದಕ್ಕೆ ತಮ್ಮ ಪೂಜೆ ನಡೆಯುತ್ತೆ. अनेक देवियां है, लक्ष्मी को कितना पूजा करते. दीप माला के दिन महालक्ष्मी की पूजा करते हैं. ಅನೇಕ ದೇವಿಗಳಿದ್ದಾರೆ, ಲಕ್ಷ್ಮಿಗೆ ಎಷ್ಟು ಪೂಜೆ ನಡೆಯುತ್ತೆ. ದೀಪಾವಳಿಯ ದಿನ ಮಹಾಲಕ್ಷ್ಮಿಯ ಪೂಜೆ ಆಗತ್ತಲ್ಲ. वह हुई हेड, महाराजा महारानी मिलकर महालक्ष्मी कह देते. इसमें दोनों आ जाते. ಅವರು ಹೆಡ್ ಆಗಿದ್ದಾರೆ, ಮಹಾರಾಜ ಮಹಾರಾಣಿ ಇಬ್ಬರು ಸೇರಿ ಮಹಾಲಕ್ಷ್ಮಿ ಅಂತ ಹೇಳಲಾಗುತ್ತೆ. ಇದರಲ್ಲಿ ಇಬ್ಬರು ಇದ್ದಾರೆ. अम्मे महालक्ष्मी की पूजा करते थे, धन वृद्धि को पाते थे, समझेंगे महालक्ष्मी की कृपा हुई. ನಾವು ಮಹಾಲಕ್ಷ್ಮಿಯ ಪೂಜೆಯನ್ನ ಮಾಡ್ತಿದ್ವಿ, ಧನ ವೃದ್ಧಿ ಆದಾಗ ಅನ್ಕೊಂತಿದ್ವಿ ಮಹಾಲಕ್ಷ್ಮಿಯ ಕೃಪೆ ಆಯಿತು. बस अरस वर्ष पूजा करते, अच्छा उनसे धन मांगते, देवी से क्या मांगते. ಪ್ರತಿ ವರ್ಷ ಪೂಜೆಯನ್ನ ಮಾಡ್ತಿದ್ವಿ, ಒಳ್ಳೆಯದು, ಅವರಿಂದ ಧನವನ್ನ ಬೇಡ್ತೀರಾ, ದೇವಿಯಿಂದ ಏನ್ ಬೇಡ್ತೀರಾ. तुम संगम युगी देविया स्वर्ग की वरदान देने वाली हो. मनुष्य को ये पता नहीं कि ये देवी उनसे स्वर्ग की सब कामनाएं पूरी हो. ತಾವು ಸಂಗಮಯುಗಿ ದೇವತೆಗಳು ಸ್ವರ್ಗದ ವರದಾನವನ್ನ ನೀಡ್ತೀರ. ಮನುಷ್ಯರಿಗೆ ಗೊತ್ತಿಲ್ಲ ದೇವಿಗಳಿಂದ ಸ್ವರ್ಗದ ಎಲ್ಲಾ ಮನೋಕಾಮನೆಗಳು ಪೂರ್ತಿಯಾಗತ್ತೆ. तुम देविया हो ना, मनुष्यों को ज्ञान दान करते हो जिससे सब मनोकामनाएं पूरा कर दी. ನೀವೇ ದೇವಿಗಳಲ್ವಾ,
ಮನುಷ್ಯರಿಗೆ ಜ್ಞಾನಧನವನ್ನ ನೀಡ್ತೀರಾ, ಇದರಿಂದ ಎಲ್ಲರ ಮನೋಕಾಮನೆಗಳು ಪೂರ್ತಿಯಾಗುತ್ತೆ. बीमारी आदि होंगी तो देवियों को कहेंगे ठीक करो, रक्षा करो. ಅನಾರೋಗ್ಯ ಆದಾಗ ದೇವಿಗಳಿಗೆ ಹೇಳಲಾಗತ್ತೆ ಸರಿ ಮಾಡಿ ಅಥವಾ ರಕ್ಷಣೆಯನ್ನ ಕೊಡಿ. अनेक प्रकार की देवियां है, तुम हो संगम की शिव शक्ति देवी. ಅನೇಕ ಪ್ರಕಾರದ ದೇವಿಗಳಿದ್ದಾರೆ, ತಾವಾಗಿದ್ದೀರಾ ಸಂಗಮ ಯುಗದ ಶಿವಶಕ್ತಿ ದೇವಿಗಳು. तुम ही स्वर्ग का वरदान देते हो, बाप भी देते, बच्चे भी देते. ತಾವೇ ಸ್ವರ್ಗದ ವರದಾನವನ್ನ ನೀಡ್ತೀರಿ, ತಂದೆನೂ ಕೊಡ್ತಾರೆ, ಮಕ್ಕಳು ಕೊಡ್ತಾರೆ. ಮಹಾಲಕ್ಷ್ಮಿ ದಿಖಾತೆ, ನಾರಾಯಣ್ को गुप्त कर देते. ಮಹಾಲಕ್ಷ್ಮಿಯನ್ನ ತೋರಿಸ್ತಾರೆ, ನಾರಾಯಣನನ್ನ ಗುಪ್ತನಾಗಿ ಮಾಡಿದ್ದಾರೆ. बाप तुम बच्चों का कितना प्रभाव बढ़ाता, देविया 21 जन्म के लिए सुख की सब मनोकामनाएं पूरी करते. ತಂದೆ ತಮ್ಮ ಮಕ್ಕಳ ಮನೋಕಾಮನೆಗಳನ್ನ ಪೂರ್ತಿ ಮಾಡ್ತಾರೆ. ಎಷ್ಟು ಪ್ರಭಾವ ಬೆಳೆಯುತ್ತೆ. ದೇವತೆಗಳು 21 ಜನ್ಮಕ್ಕೋಸ್ಕರ ಸುಖದ ಮನೋಕಾಮನೆಗಳನ್ನ ಪೂರ್ತಿ ಮಾಡ್ಕೊಂತಾರೆ. लक्ष्मी से धन मांगते, धन के लिए मनुष्य अच्छा धंधा आदि करते. ಲಕ್ಷ್ಮಿಯಿಂದ ಧನವನ್ನ ಬೇಡ್ತಾರೆ, ಧನಕ್ಕೋಸ್ಕರ ಮನುಷ್ಯ ವ್ಯಾಪಾರವನ್ನ ಮಾಡ್ತಾನಲ್ಲ. तुमको तो बाबा आकर सारे विश्व का मालिक बनाते, अथाह धन देते. ತಮಗಂತೂ ತಂದೆ ಬಂದು ಇಡೀ ವಿಶ್ವದ ಮಾಲೀಕರಾಗಿ ಮಾಡ್ತಾರೆ, ಅನಂತವಾದ ಧನವನ್ನ ನೀಡ್ತಾರೆ. श्री लक्ष्मी नारायण विश्व के मालिक थे, अभी कंगाल है. ಶ್ರೀ ಲಕ್ಷ್ಮೀ ನಾರಾಯಣ ವಿಶ್ವದ ಮಾಲೀಕರಾಗಿದ್ರು, ಈಗ ನಿಧನರಾಗಿದ್ದಾರೆ. तुम बच्चे जानते हो राजाई की फिर कैसे धीरे धीरे उतरती कला होती है. ತಮ್ಮ ಮಕ್ಕಳಿಗೆ ಅರಿವಿದೆ ರಾಜ್ಯ ಭಾಗ್ಯದ ಬಗ್ಗೆ, ಮತ್ತೆ ಮೆಲ್ಲ ಮೆಲ್ಲಗೆ ಇಳಿಯುವ ಕಲೆಯಲ್ಲಿ ಬರ್ತೀರಾ. पुनः जन्म लेते लेते कला कम होते होते अभी देखो कैसे हालत हो गई. ये भी नई बात नहीं. ಪುನರ್ಜನ್ಮವನ್ನ ಪಡೀತಾ ಪಡೀತಾ ಕಲೆಗಳು ಕಡಿಮೆ ಆಗ್ತಾ ಆಗ್ತಾ ನೋಡಿ ಎಂತಹ ದುರ್ದಶೆಯಲ್ಲಿ ಬಂದಿದ್ದೀವಿ. ಇದೇನು ಹೊಸ ಮಾತಲ್ಲ. हर 5000 वर्ष बाद चक्र फिरता रहता, अभी भारत कितना कंगाल. ಪ್ರತಿ 5000 ವರ್ಷಕ್ಕೊಮ್ಮೆ ಕಾಲಚಕ್ರ ತಿರುಗ್ತಾ ಇರುತ್ತೆ. ಈಗ ಭಾರತ ಎಷ್ಟು ಬಡತನದಲ್ಲಿ ಇದೆ. ರಾವಣ ರಾಜ್ಯ ಕಿತನಾ ऊंच ನಂಬರ್ ತಾ, ಅಭಿ ಲಾಸ್ಟ್ ನಂಬರ್ ಹೈ. ರಾವಣ ರಾಜ್ಯ ಆಗಿದೆ, ಎಷ್ಟು ಉನ್ನತವಾದ ನಂಬರ್ ಇತ್ತು, ಈಗ ಲಾಸ್ಟ್ ನಂಬರ್ ಆಗಿದೆ. लास्ट में ना आए तो नंबर 1 में कैसे जाए, हिसाब है ना. ಲಾಸ್ಟ್ ಅಲ್ಲಿ ಬಂದಿಲ್ಲ ಅಂದ್ರೆ ನಂಬರ್ 1 ಅಲ್ಲಿ ಹಿಂಗ್ ಹೋಗೋದು, ಲೆಕ್ಕ ಅಂತೂ ಇದೆ ಅಲ್ಲ. धरती से अगर विचार सागर मंथन करे तो सब बातें आपे ही बुद्धि में आ जाएंगे. कितनी मीठी मीठी बात. ನಿಧಾನವಾಗಿ ಧೈರ್ಯದಿಂದ ಎಲ್ಲಾ ವಿಚಾರಗಳನ್ನ ವಿಚಾರ ಸಾಗರ ಮಂಥನ ಮಾಡಿದಾಗ ನಮ್ಮ ಬುದ್ಧಿಯಲ್ಲಿ ಬರುತ್ತೆ. ಎಷ್ಟು ಮಧುರಾತಿ ಮಧುರವಾದ ಮಾತುಗಳಾಗಿದೆ. अभी तो तुम सारे सृष्टि चक्र को जान गए हो, पढ़ाई सिर्फ स्कूल में नहीं पढ़ी जाती. ಈಗಂತೂ ತಾವು ಇಡೀ ಸೃಷ್ಟಿ ಚಕ್ರವನ್ನ ಅರ್ಥ ಮಾಡ್ಕೊಂಡಿರಿ. ಈ ಒಂದು ವಿದ್ಯೆಯನ್ನ ಸ್ಕೂಲಲ್ಲಿ ಓದಿಸೋದಿಲ್ಲ. टीचर लेसन देते घर में पढ़ने के लिए, जिसको होमवर्क कहते. बाबा भी तुमको घर के लिए पढ़ाई देते हैं. ಟೀಚರು ಓದೋದಕ್ಕೆ ಮನೆಗೋಸ್ಕರ ಪಾಠವನ್ನ ಕೊಡ್ತಾರೆ, ಅದಕ್ಕೆ ಹೋಮ್ವರ್ಕ್ ಅಂತ. ತಂದೆನೂ ತಮಗೆ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ವಿದ್ಯೆಯನ್ನ ಕೊಟ್ಟಿದ್ದಾರೆ. दिन में बल धंधा आदि भी करो, शरीर निर्वाह तो करना है. अमृत वेला सबको फुर्सत रहती है. ಹಗಲೆಲ್ಲ ಬಲೆ ವ್ಯಾಪಾರ ವ್ಯವಹಾರ ಮಾಡಿ ಶರೀರದ ಪೋಷಣೆಯನ್ನು ಮಾಡಬೇಕಲ್ಲ. ಅಮೃತ ವೇಳೆ ಎಲ್ಲರಿಗೂ ಸಮಯ ಇರುತ್ತೆ. सवेरे सवेरे 2-3 बजे का टाइम बहुत अच्छा है. उस समय उठकर बाबा को प्यार से याद करो. ಬೆಳಗಿನ ಸಮಯ 2 ಗಂಟೆ ಬಹಳ ಚೆನ್ನಾಗಿದೆ.
ಆ ಸಮಯದಲ್ಲಿ ಎದ್ದು ತಂದೆಯನ್ನ ಪ್ರೀತಿಯಿಂದ ನೆನಪು ಮಾಡಿ. बाकी इन विकारों ने ही तुम्हें आदि मध्य अंत दुख दिया है. रावण को जलाते हैं परंतु इसका भी अर्थ कुछ नहीं जानते. ಬಾಕಿ ವಿಕಾರಗಳೇ ತಮಗೆ ಆದಿ ಮಧ್ಯ ಅಂತ್ಯ ದುಃಖವನ್ನ ನೀಡಿದೆ. ರಾವಣನನ್ನು ಸುಡುತ್ತಾರೆ, ಆದರೆ ಇದರ ಅರ್ಥ ಯಾರಿಗೂ ಇಲ್ಲ. बस सिर्फ परंपरा से रावण को जलाने की रस्म चलती आई. ड्रामा अनुसार ये भी नोंद है. ಪರಂಪರೆಯಿಂದ ರಾವಣನನ್ನ ಸುಡುವ ಸಂಪ್ರದಾಯ ಬಂದಿದೆ. ಡ್ರಾಮಾ ಅನುಸಾರ ಇದು ಫಿಕ್ಸ್ ಆಗಿದೆ. रावण को मारते आए परंतु रावण मरता ही नहीं. ರಾವಣನನ್ನ ಸಾಯಿಸ್ತಾ ಬರ್ತಾರೆ, ಆದ್ರೆ ರಾವಣ ಸಾಯೋದೇ ಇಲ್ಲ. अभी तुम बच्चे जानते हो ये रावण को जलाना बंद कब होगा. ಈಗ ಮಕ್ಕಳಿಗೆ ಗೊತ್ತಾಗಿದೆ ರಾವಣನನ್ನ ಸುಡೋದು ಯಾವಾಗ ಬಂದಾಗುತ್ತೆ. तुम अभी सच्ची सच्ची सत्यनारायण की कथा सुनते हो. तुम जानते हो कि हमको अभी बाबा से वर्षा मिल. ಈಗಂತೂ ತಮಗೆ ಸತ್ಯವಾದ ಸತ್ಯನಾರಾಯಣ ಕತೆ ಕೇಳ್ತಾ ಇದೆ. ನಿಮಗೆ ಗೊತ್ತಿದೆ ನಮಗೆ ತಂದೆಯಿಂದ ಆಸ್ತಿ ಸಿಗ್ತಾ ಇದೆ. बाप को ना जानने कारण सब निधन के हैं. बाप जो भारत को स्वर्ग बनाते उनको भी जानते हैं. ತಂದೆಯನ್ನ ಅರ್ಥ ಮಾಡಿಕೊಂಡಿರೋ ಕಾರಣ ಎಲ್ಲರೂ ಅನಾಥರಾಗಿದ್ದಾರೆ. ತಂದೆ ಭಾರತವನ್ನ ಸ್ವರ್ಗವಾಗಿ ಮಾಡ್ತಾರೆ, ಅವರ ಬಗ್ಗೆನೂ ಗೊತ್ತಿಲ್ಲ. ये भी ड्रामा में नोंद है. सीढ़ी उतरते तमो प्रधान बने तब तो बाबा फिर आए हैं. ಇದು ಡ್ರಾಮಾದಲ್ಲಿ ಫಿಕ್ಸ್ ಇದೆ. ಮೆಟ್ಲು ಇಳಿತಾ ಇಳಿತಾ ತಮೋ ಪ್ರಧಾನ ಆಗಿದ್ವಿ, ಅದಕ್ಕೆ ಬಾಬಾ ಬಂದಿದ್ದಾರೆ. परंतु अपने को तमो प्रधान समझते थोड़े ही हैं. ಆದರೆ ತಮ್ಮನ್ನ ತಾವು ತಮೋ ಪ್ರಧಾನ ಅಂತ ಎಲ್ಲಿ ಅರ್ಥ ಮಾಡ್ಕೊಂತಾರೆ. बाबा कहते इस समय सारा जाट जड़जड़ीभूत अवस्था को पाया, एक भी सतो प्रधान नहीं. ತಂದೆ ತಿಳಿಸಿದರೆ ಈ ಸಮಯದಲ್ಲಂತೂ ಎಲ್ಲರೂ ಶೀತಲಾವಸ್ಥೆಯನ್ನು ಪಡೆದಿದ್ದಾರೆ, ಒಬ್ಬರೂ ಸತೋ ಪ್ರಧಾನ ಇಲ್ಲ. सतो प्रधान होते ही शांतिधाम सुखधाम में अभी है तमो प्रधान. ಸತೋ ಪ್ರಧಾನವಾಗಿ ಇರೋದು ಶಾಂತಿಧಾಮ ಸುಖಧಾಮದಲ್ಲಿ, ಈಗಂತೂ ತಮೋ ಪ್ರಧಾನ ಆಗಿದೆ. बाबा ही आकर तुम बच्चों को अज्ञान नींद से जगाते, तुम फिर औरों को जगाते हो. ತಂದೆನೇ ಬಂದು ಮಕ್ಕಳನ್ನ ಅಜ್ಞಾನದ ನಿದ್ರೆಯಿಂದ ಎದ್ದೇಳಿಸ್ತಾರೆ, ಈಗ ತಾವು ಇತರರನ್ನ ಎದ್ದೇಳಿಸ್ತೀರಾ. जागते रहते जैसे मनुष्य मरते तो उसका दिवा जलाते की रोशनी में आ जाए. ಎದ್ದೇಳಿಸ್ತಾ ಇರ್ತಾರೆ. ಯಾವ ರೀತಿ ಮನುಷ್ಯ ದೇಹವನ್ನ ಬಿಟ್ಟಾಗ ದೀಪವನ್ನ ಬೆಳಗಿಸ್ತಾರೆ, ಬೆಳಕಲ್ಲಿ ಬರಲಿ. अब ये है घोर अंधेरा, ಆತ್ಮಾಯೇ ವಾಪಸ್ ಅಪನೆ ಘರ್ ಜಾರೆ. ಈಗಂತೂ ಬಹಳಷ್ಟು ಅಂಧಕಾರ ಇದೆ, ಆತ್ಮಗಳು ವಾಪಸ್ಸು ತನ್ನ ಮನೆಗೆ ಹೋಗ್ಬೇಕು. बल दिल होते दुख से छुड़ाने. परंतु एक भी छूट नहीं सकते. ಹೃದಯದಲ್ಲಿ ಅನಿಸುತ್ತೆ ಈ ದುಃಖದಿಂದ ಬಿಡುಗಡೆಯಾಗೋಣ ಅಂತ, ಆದರೆ ಒಬ್ಬರು ಇದರಿಂದ ಬಿಡುಗಡೆಯಾಗಕ್ಕೆ ಸಾಧ್ಯ ಇಲ್ಲ. जिन बच्चों को पुरुषोत्तम संगम की स्मृति रहती वो ज्ञान रत्नों का दान करने बिना रह नहीं सकते. ಯಾವ ಮಕ್ಕಳಿಗೆ ಪುರುಷೋತ್ತಮ ಸಂಗಮ ಯುಗದ ಸ್ಮೃತಿ ಇರುತ್ತೆ, ಅವರು ಜ್ಞಾನ ರತ್ನಗಳನ್ನ ದಾನ ಮಾಡದೆ ಇರೋದಕ್ಕೆ ಸಾಧ್ಯ. जैसे मनुष्य पुरुषोत्तम मास में बहुत दान पुण्य करते,
ऐसे इस पुरुषोत्तम संगम में तुम्हें ज्ञान रत्नों का दान कर. ಯಾವ ರೀತಿ ಮನುಷ್ಯರು ಪುರುಷೋತ್ತಮ ಮಾಸದಲ್ಲಿ ಬಹಳಷ್ಟು ದಾನ ಪುಣ್ಯವನ್ನ ಮಾಡ್ತಾರೆ, ಅದೇ ರೀತಿ ಈ ಪುರುಷೋತ್ತಮ ಸಂಗಮದಲ್ಲಿ ತಾವು ಜ್ಞಾನ ರತ್ನಗಳ ದಾನವನ್ನ ಮಾಡಬೇಕಾಗಿದೆ. ये भी समझते हो स्वयं परमपिता परमात्मा पढ़ा रहे श्री कृष्ण की बात में. ಇದು ಸಹ ಅರ್ಥ ಮಾಡಿಕೊಂಡಿದ್ದೀರಾ, ಸ್ವಯಂ ಪರಂಪಿತ ಪರಮಾತ್ಮ ಓದಿಸ್ತಿದ್ದಾರೆ, ಶ್ರೀಕೃಷ್ಣನ ಮಾತಂತೂ ಅಲ್ಲ. श्री कृष्ण तो है सतयुग का पहला प्रिंस, फिर तो वह पुनर्जन्म लेते आते हैं. ಶ್ರೀಕೃಷ್ಣ ಅಂತೂ ಸತ್ಯುಗದ ಮೊದಲನೇ ರಾಜಕುಮಾರ, ಮತ್ತೆ ಅವರು ಪುನರ್ಜನ್ಮವನ್ನ ಪಡಿತಾ ಬರ್ತಾರೆ. बाबा ने फास्ट प्रेजेंट फ्यूचर का भी रहस्य समझाया. ಬಾಬವರು ವರ್ತಮಾನ, ಭೂತಕಾಲ, ಭವಿಷ್ಯತ್ತಿನ ರಹಸ್ಯವನ್ನ ತಿಳಿಸಿಕೊಟ್ಟಿದ್ದಾರೆ. तुम त्रिकालदर्शी बनते हो और कोई त्रिकालदर्शी बना नहीं सकते सिवाय बाबा के. ತಾವು ತ್ರಿಕಾಲದರ್ಶಿ ಆಗ್ತೀರ, ಬೇರೆ ಯಾರೂ ಸಹ ತಮ್ಮನ್ನ ತ್ರಿಕಾಲದರ್ಶಿಯಾಗಿ ಮಾಡಕ್ಕೆ ಸಾಧ್ಯ ಇಲ್ಲ, ಒಬ್ಬ ಬಾಬಾವರು ಬಿಟ್ಟು. सृष्टि के आदि मध्य अंत का ज्ञान बाबा को ही है, उनको ही ज्ञान का सागर कहा जाता. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ತಂದೆ ಹತ್ರ ಇದೆ, ಅವರಿಗೆ ಜ್ಞಾನದ ಸಾಗರ ಅಂತಿದೆ. ऊंच से ऊंच भगवान का ही गायन है, वही रचಯಿತ. ಶ್ರೇಷ್ಠಕ್ಕಿಂತ ಶ್ರೇಷ್ಠ ಭಗವಂತನ ಗಾಯನ ಆಗಿದೆ, ಅವರೇ ರಚಯಿತ ಆಗಿದ್ದಾರೆ. हेवनली गॉड फादर अक्षर बड़ा क्लियर है, एवं स्थापन करने वाला. ಸ್ವರ್ಗದ ರಚಯಿತ ತಂದೆ ಅನ್ನುವ ಅಕ್ಷರ ಸ್ಪಷ್ಟವಾಗಿದೆ, ಸ್ವರ್ಗದ ಸ್ಥಾಪನೆ ಮಾಡುವಂತವರು. शिव जयंती मनाते परंतु वो कब आए क्या किया कुछ भी नहीं जानते. ಶಿವ ಜಯಂತಿಯನ್ನ ಆಚರಣೆ ಮಾಡ್ತಾರೆ, ಆದರೆ ಅವರು ಯಾವಾಗ ಬಂದ್ರು, ಏನ್ ಮಾಡಿದ್ರು ಏನೂ ಅರಿವಿಲ್ಲ. जयंती के अर्थ का ही पता नहीं, फिर मनाकर क्या करेंगे, ये भी ड्रामा में सब. ಜಯಂತಿ ಅನ್ನುವ ಶಬ್ದದ ಅರ್ಥನೇ ಗೊತ್ತಿಲ್ಲ, ಆಚರಣೆ ಮಾಡ್ತಾರೆ, ಇದೆಲ್ಲ ಡ್ರಾಮಾದಲ್ಲಿ ಫಿಕ್ಸ್ ಇದೆ. इस समय ही तुम बच्चे ड्रामा के आदि मध्य अंत को जानते हो, फिर कभी नहीं, फिर जब बाबा आएगा तभी बच जानेंगे. ಈ ಸಮಯದಲ್ಲಿ ಡ್ರಾಮಾ ಒಂದು ಆದಿ ಮಧ್ಯ ಅಂತ್ಯವನ್ನ ನೀವು ತಿಳ್ಕೊಂತೀರ, ಮತ್ತೆ ಯಾವಾಗ ಬಾಬಾ ಬರ್ತಾರೆ ಹಾಗೆ ಅರ್ಥ ಮಾಡ್ಕೊಂತೀರಾ. अब तुम जानते हो हम श्रीमत पर फिर से भारत को श्रेष्ठ बना रहे. ಶ್ರೀಮತ್ से ही श्रेष्ठ ಬಂದ. ಈಗ ನಿಮಗೆ ಗೊತ್ತಿದೆ, ನಾವು ಶ್ರೀಮತದಂತೆ ಮತ್ತೆ ಭಾರತವನ್ನ ಶ್ರೇಷ್ಠವಾಗಿ ಮಾಡ್ತೀವಿ. ಶ್ರೀಮತದ್ದೇ ಗಾಯನ ಇದೆ. श्रीमत संगम पर ही मिलता है ना. ಶ್ರೀಮತ ಸಂಗಮದಲ್ಲಿ ಸಿಗುತ್ತದ. तुम यथार्थ रीति से जानते हो हम कैसे थे, फिर कैसे बन गए, और फिर पुरुषार्थ कर रहे. ನಿಮಗೆ ಯಥಾರ್ಥವಾಗಿ ಗೊತ್ತಿದೆ, ನಾವು ಮೊದಲು ಹೆಂಗಿದ್ವಿ, ಈಗ ಹೆಂಗಾಗಿದ್ದೀವಿ, ಮತ್ತೆ ಪುರುಷಾರ್ಥವನ್ನ ಮಾಡ್ತೀವಿ. पुरुषार्थ करते करते बच्चे अगर कभी फेल हो पड़े तो बाबा को समाचार दो, बाबा सावधान देंगे फिर से खड़े होने की. ಪುರುಷಾರ್ಥವನ್ನ ಮಾಡ್ತಾ ಮಾಡ್ತಾ ಫೈಲ್ ಆದ್ರೆ ತಂದೆಗೆ ಸಮಾಚಾರವನ್ನ ಕೊಟ್ಟು, ತಂದೆ ಎಚ್ಚರಿಕೆಯನ್ನ ನೀಡ್ತಾರೆ ಮತ್ತೆ ಎದ್ದು ನಿಲ್ಲಕ್ಕೆ. कभी भी फेल्यूर होकर बैठ नहीं जाना, फिर से खड़े हो जाओ दवाई करो. ಎಂದು ಫೈಲ್ ಆಗಿ ಕುತ್ಕೋಬೇಡಿ, ಮತ್ತೆ ಎದ್ದು ನಿಂತ್ಕೊಳ್ಳಿ, ಔಷಧಿಯನ್ನ ತಗೊಳ್ಳಿ. सर्जन तो बैठा है, बाबा समझाते 5 मंजिल से गिरे और 2 मंजिल से गिरने का फर्क कितना. ಸರ್ಜನ್ ಅಂತೂ ಕೂತಿದಾರಲ್ಲ, ಬಾಬಾ ತಿಳಿಸ್ತಾರೆ 2
ಅಂತಸ್ಸಿಂದ ಬೀಳೋದಿಕ್ಕೆ 5 ಅಂತಸ್ಸಿಂದ ಬೀಳೋದಿಕ್ಕೆ ವ್ಯತ್ಯಾಸ ಇದೆಯಲ್ಲ. काम विकार है 5 मंजिल, इसलिए बाबा ने कहा काम महाशत्रु, उसने तुमको पतित बनाया, आप पावन बनाओ. ಕಾಮ ವಿಕಾರ ಆಗಿದೆ 5 ಅಂತಸ್ಸು. ಅದಕ್ಕೆ ಬಾಬಾ ಹೇಳ್ತಾರೆ ಕಾಮ ಮಹಾಶತ್ರು, ಅದನ್ನು ನಿಮ್ಮನ್ನ ಪತಿತರಾಗಿ ಮಾಡುತ್ತೆ, ಈಗ ಪಾವನರಾಗಿ. पतित पावन बाबा ही आकर पावन बनाते, जरूर संगम पर बनाएंगे. ಪತಿತ ಪಾವನ ತಂದೆ ಬಂದು ಪಾವನ ಮಾಡ್ತಾರೆ, ಖಂಡಿತ ಸಂಗಮದಲ್ಲೇ ಮಾಡ್ತಾರೆ. ಕಲಿಯುಗ ಅಂತ ಸತ್ಯುಗ ಆದಿ का ये संगम है. ಕಲಿಯುಗ ಅಂತ್ಯ ಸಂಗಮದ ಆದಿಯ, ಸತ್ಯುಗದ ಆದಿಯ ಸಂಗಮ ಆಗಿದೆ. बच्चे जानते हैं बाप अभी कलम लगा रहे हैं, फिर पूरा झाड़ यहाँ बढ़े. ಮಕ್ಕಳಿಗೆ ಅರಿವಾಗಿದೆ, ಬಾಬಾ ಅಂಟು ಕಟ್ತಿದ್ದಾರೆ, ಮತ್ತೆ ಪೂರ್ತಿ ವೃಕ್ಷ ಇಲ್ಲೇ ತಯಾರಾಗುತ್ತೆ. ಬ್ರಾಹ್ಮಣೋं का झाड़ बढ़ेगा, वे सूर्यवंशी चंद्रवंशी में जाकर सुख भोगेंगे. कितना सहज समझाया जाता. ಬ್ರಾಹ್ಮಣರ ವೃಕ್ಷ ಬೆಳೆಯುತ್ತೆ, ಮತ್ತೆ ಸೂರ್ಯವಂಶಿ ಚಂದ್ರವಂಶದಲ್ಲಿ ಹೋಗಿ ಸುಖವನ್ನ ಅನುಭವ ಮಾಡ್ತೀರಾ, ಎಷ್ಟು ಸಹಜವಾಗಿ ತಿಳಿಸಲಾಗುತ್ತೆ. अच्छा मुरली नहीं मिली, बाबा को याद करो, ये बुद्धि में पक्का करो. शिव बाबा ब्रह्मा तन से हमको कहते हैं मुझे याद करो तो विष्णुपुरी घर में चले जाए. ಒಳ್ಳೆ ಮುರಳಿ ಸಿಕ್ಕಿಲ್ಲ, ತಂದೆಯನ್ನ ನೆನಪು ಮಾಡಿ ಬುದ್ಧಿಯಲ್ಲಿ ಪಕ್ಕಾ ಮಾಡಿಕೊಡಿ. ಶಿವ ಬಾಬಾ ಬ್ರಹ್ಮ ತನುವಿನಲ್ಲಿ ಬಂದು ನಮಗೆ ಹೇಳ್ತಿದ್ದಾರೆ, ನನ್ನನ್ನು ನೆನಪು ಮಾಡಿ, ಆಗ ವಿಷ್ಣು ಪರಿವಾರದಲ್ಲಿ ಬರ್ತೀರಾ. सारा मदार पुरुषार्थ पर है, कलब कलब जो पुरुषार्थ किया वो बहु वही चले. ಎಲ್ಲದಕ್ಕೂ ಆಧಾರ ಪುರುಷಾರ್ಥದ ಮೇಲೆ ಇದೆ. ಕಲ್ಪ ಕಲ್ಪ ಏನು ಪುರುಷಾರ್ಥ ಮಾಡಿದ್ರೆ ಅದೇ ನಡೀತಾ ಇರುತ್ತೆ. आधा कलब दे अभिमानी बने हो, आप देही अभिमानी बनने का पूरा पुरुषार्थ करो, इसमें मेहनत. ಅರ್ಧ ಕಲ್ಪ ದೇಹದ ಅಭಿಮಾನಿಗಳಾಗಿದೆ, ಈಗ ಆತ್ಮ ಅಭಿಮಾನಿ ಆಗುವ ಸಂಪೂರ್ಣ ಪುರುಷಾರ್ಥವನ್ನ ಮಾಡಿ, ಇದರಲ್ಲಿ ಶ್ರಮ ಇದೆ. पढ़ाई तो सहज है, मुख्य है पावन बनने की, बाबा को भूलना ये बड़ी भूल है. ವಿದ್ಯೆ ಅಂತೂ ಸಹಜ ಆಗಿದೆ, ಮುಖ್ಯವಾದದ್ದು ಪಾವನ ಆಗೋದಕ್ಕೆ. ತಂದೆಯನ್ನ ಮರೆತ್ರಿ, ಇದು ಬಹಳ ದೊಡ್ಡ ತಪ್ಪು. ದೇಹ ಅಭಿಮಾನ ಮೇ ಆನೆ ಸೆ ಭೂಲ್ ಹೋ, ದೇಹದ ಅಭಿಮಾನದಲ್ಲಿ ಬಂದಾಗ ತಪ್ಪಾಗತ್ತೆ. ಶರೀರ ನಿರ್ವಾಹ अर्थ धंधा आदि बल 8 घंटा करो, बाकी 8 घंटा याद में रहने के लिए पुरुषार्थ करो. ದೇಹದ ಪೋಷಣೆಗೋಸ್ಕರ ವ್ಯಾಪಾರ ವ್ಯವಹಾರ 8 ಗಂಟೆ ಬಲೆ ಮಾಡಿ, ಬಾಕಿ 8 ಗಂಟೆ ತಂದೆಯ ನೆನಪಿನಲ್ಲಿ ಇರುವಂತಹ ಪುರುಷಾರ್ಥವನ್ನ ಮಾಡಿ. वो अवस्था जल्दी नहीं होगी, अंत में जब अवस्था होगी तब विनाश. ಆ ಸ್ಥಿತಿ ಬೇಗ ಆಗೋದಿಲ್ಲ, ಅಂತ್ಯದಲ್ಲಿ ಆ ಸ್ಥಿತಿ ಆದಾಗ ವಿನಾಶ ಆಗುತ್ತೆ. कर्मातीत अवस्था हुई तो फिर ये शरीर ठहर नहीं सकेगा, छूट जाएगा, क्योंकि आत्मा पवित्र बन गए ना. ಕರ್ಮಾತೀತ ಸ್ಥಿತಿಯಲ್ಲಿ ಬಂದಾಗ ದೇಹ ಇರೋದಿಲ್ಲ, ಬಿಡುಗಡೆ ಆಗ್ಬಿಡುತ್ತೆ. ಯಾಕೆಂದರೆ ಆತ್ಮ ಪಾವನ ಆಗೋಯ್ತಲ್ಲ. जब नंबरवार कर्मातीत अवस्था हो जाएंगी तब लड़ाई शुरू होगा, तब तक रिहर्सल होती रहे. ನಂಬರ್ವಾರ್ ಕರ್ಮಾತೀತ ಸ್ಥಿತಿ ಆದಾಗ ಯುದ್ಧ ಆರಂಭ ಆಗುತ್ತೆ, ಅಲ್ಲಿವರೆಗೂ ಪ್ರಯತ್ನ ನಡೀತಾ ಇರುತ್ತೆ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार ಮೊದಲನೇದು, इस पुरुषोत्तम मास में अविनाशी ज्ञान रत्नों का दान कर. ಈ ಪುರುಷೋತ್ತಮ ಮಾಸದಲ್ಲಿ
ಅವಿನಾಶಿ ಜ್ಞಾನ ರತ್ನಗಳ ದಾನವನ್ನ ಮಾಡಿ. ಅಮೃತ್ ವೇಳೆ ಉಠ ವಿಚಾರ ಸಾಗರ್ ಮಂಥನ್ ಕರ್. ಅಮೃತ್ ವೇಳೆ ಎದ್ದು ವಿಚಾರ ಸಾಗರ ಮಂಥನವನ್ನ ಮಾಡಿ. श्रीमत पर शरीर निर्वाह करते बाबा ने जो होमवर्क दिया वो भी जरूर कर. ಶ್ರೀಮತದಂತೆ ದೇಹದ ಪೋಷಣೆಯನ್ನ ಮಾಡ್ತಾ ತಂದೆ ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಅದನ್ನ ಖಂಡಿತ ಮಾಡಿ. ಎರಡನೇದು, पुरुषार्थ में कभी रुकावट आई तो बाबा को समाचार देकर श्रीमत लेनी. ಪುರುಷಾರ್ಥದಲ್ಲಿ ಅಡಚಣೆ ಬಂದಾಗ ತಂದೆಗೆ ಸಮಾಚಾರವನ್ನ ನೀಡಿ ಶ್ರೀಮತವನ್ನ ಪಡಿಬೇಕಾಗಿದೆ. सर्जन को सब सुनाना, विकर्म विनाश करने के समय कोई विकर्म नहीं कर. ಸರ್ಜನ್ನಿಗೆ ಎಲ್ಲವನ್ನ ತಿಳಿಸಿ, ವಿಕರ್ಮ ವಿನಾಶ ಮಾಡುವ ಸಮಯದಲ್ಲಿ ವಿಕರ್ಮವನ್ನ ಮಾಡಕ್ ಹೋಗಬೇಡಿ. वरदान, अखंड योग की विधि द्वारा अखंड पूज्य बनने वाली श्रेष्ठ महान आत्मा भव. ಅಖಂಡ ಯೋಗದ ವಿಧಿಯ ಮುಖಾಂತರ ಅಖಂಡ ಪೂಜ್ಯರಾಗುವಂತಹ ಶ್ರೇಷ್ಠ ಮಹಾನ್ ಆತ್ಮ ಭವ. आजकल जो महान आत्माएं कहलाती उनके नाम अखंडनाथ आदि रखते हैं, लेकिन सब में अखंड स्वरूप तो बाबा आप हो. ಈ ನಡುವೆ ಮಹಾನ್ ಆತ್ಮಗಳು ಅನ್ನಿಸಿಕೊಳ್ಳುವವರು ಅಖಂಡ ಅನ್ನುವ ಹೆಸರನ್ನ ಇಟ್ಕೊಂತಾರೆ. ಆದರೆ ಅಖಂಡ ಸ್ವರೂಪರು ತಾವೇ ಆಗಿದ್ದೀರಾ. आनंद में अखंड, सुख में अनंत, सिर्फ संग दोष में ना आओ. ಆನಂದದಲ್ಲೂ ಅಖಂಡ, ಸುಖದಲ್ಲೂ ಅಖಂಡ, ಆದರೆ ಸಂಗ ದೋಷದಲ್ಲಿ ಬರಬೇಕು. दूसरे के अवगुणों को देखते सुनते डोंट केयर करो तो इस विशेषता से अखंड योगी बन जाए. ಇತರರ ಅವಗುಣವನ್ನ ನೋಡ್ತಾ ಕೇಳ್ತಾ ಡೋಂಟ್ ಕೇರ್ ಮಾಡಿ. ಆಗ ಈ ಎಲ್ಲಾ ವಿಶೇಷತೆಗಳಲ್ಲಿ ಅಖಂಡ ಯೋಗಿಗಳಾಗ್ತೀರ. ಜೋ ಅಖಂಡ ಯೋಗಿ ಹೇ ವೋ ಅಖಂಡ ಪೂಜ್ಯ ಬನ್ನಿ. ಯಾರು ಅಖಂಡ ಯೋಗಿಗಳಾಗ್ತಾರೆ ಅವರೇ ಅಖಂಡ ಪೂಜ್ಯರಾಗ್ತಾರೆ. तो आप ऐसी महान आत्माएं हो जो आधा कल्प स्वयं पूज्य स्वरूप में रहते हो और आधा कल्प आपके जड़ चित्रों का पूजा हो. आओ ಇಂತಹ ಮಹಾನ್ ಆತ್ಮಗಳಾಗಿದ್ದೀರಾ, ಅರ್ಧ ಕಲ್ಪ ಸ್ವಯಂ ಪೂಜ್ಯ ಸ್ವರೂಪದಲ್ಲಿ ಇರ್ತೀರ. ಮತ್ತೆ ಇನ್ನು ಅರ್ಧ ಕಲ್ಪ ಜಡ ಚಿತ್ರಗಳ ರೂಪದಲ್ಲಿ ಪೂಜೆ ಆಗತ್ತೆ. ಸ್ಲೋಗನ್ ಆಗಿದೆ, ದಿವ್ಯ ಬುದ್ಧಿ ಸೈಲೆನ್ಸ್ ಕಿ ಶಕ್ತಿ ಕಾ ಆಧಾರ ಹೈ. ದಿವ್ಯ ಬುದ್ಧಿ ಸೈಲೆನ್ಸಿನ ಶಕ್ತಿಗೆ ಆಧಾರ ಆಗಿದೆ. अव्यक्त इशारे, संकल्पों की शक्ति जमा कर श्रेष्ठ सेवा के निमित्त हुए. ಸಂಕಲ್ಪಗಳ ಶಕ್ತಿಯನ್ನ ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ. जो अपनी सूक्ष्म शक्तियां मन बुद्धि को हैंडल कर सकता है वह दूसरों को भी हैंडल कर सकता है. ಯಾರು ತಮ್ಮ ಮನಸ್ಸು ಬುದ್ಧಿಯನ್ನ ಹ್ಯಾಂಡಲ್ ಮಾಡ್ತಾರೆ ಅವರು ಬೇರೆಯವರನ್ನು ಸಹ ಹ್ಯಾಂಡಲ್ ಮಾಡ್ತಾರೆ. इसलिए स्व के ऊपर कंट्रोलिंग पावर, रूलिंग पावर हो तो यही यथार्थ हैंडल पावर पावन बन जाते. ಸ್ವಯಂ ಮೇಲೆ ಕಂಟ್ರೋಲಿಂಗ್ ಪವರ್, ರೂಲಿಂಗ್ ಪವರ್ ಇರಲಿ, ಆಗ ಯಥಾರ್ಥವಾದ ಹ್ಯಾಂಡ್ಲಿಂಗ್ ಪವರ್ ಆಗ್ಬಿಡುತ್ತೆ. चाहे अज्ञानी आत्माओं को सेवा द्वारा हैंडल करो, चाहे ब्राह्मण परिवार के स्नेह संपन्न संतुष्ट संपन्न व्यवहार करो, दोनों में सफल हो जाए. भले अज्ञानी ಆತ್ಮಗಳನ್ನ ಸೇವೆಯ ಮುಖಾಂತರ ಹ್ಯಾಂಡಲ್ ಮಾಡಿ, ಭಲೆ ಬ್ರಾಹ್ಮಣ ಪರಿವಾರದಲ್ಲಿ ಸ್ನೇಹ ಸಂಪನ್ನ ಸಂತುಷ್ಟ ಸಂಪನ್ನ ವ್ಯವಹಾರ ಮಾಡಿ, ಎರಡರಲ್ಲೂ ಸಫಲ ಆಗ್ತೀರಾ. ಓಂ ಶಾಂತಿ, ಓಂ ಶಾಂತಿ.